ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಟಚ್ ಮಾಡಿ. ದಸರಾ ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಹಬ್ಬವಾಗಿದೆ. ಇದು ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಜೊತೆಗೆ ಇದು ಉದ್ದವಾದವುಗಳಲ್ಲಿ ಒಂದಾಗಿದೆ. ದೇಶಾದ್ಯಂತ ಜನರು ಅತ್ಯಂತ ಉತ್ಸಾಹ ಮತ್ತು ಪ್ರೀತಿಯಿಂದ ದಸರಾವನ್ನು ಆಚರಿಸಿದ್ದರು. ಇದು ಎಲ್ಲರಿಗೂ ಸಂತೋಷ ಪಡುವ ಸಮಯ. ಈ ಹಬ್ಬವನ್ನು ಸಂಪೂರ್ಣವಾಗಿ ಆನಂದಿಸಲು ವಿದ್ಯಾರ್ಥಿಗಳು ತಮ್ಮ ಶಾಲಾ ಕಾಲೇಜುಗಳ 10 ದಿನಗಳ ರಜೆಯನ್ನು ಪಡೆಯುತ್ತಾರೆ. ಈ ದಸರಾ ಪ್ರಬಂಧದಲ್ಲಿ ಜನರು ದಸರಾವನ್ನು ಹೇಗೆ ಮತ್ತು ಏಕೆ ಆಚರಿಸುತ್ತಾರೆ ಎಂಬುದನ್ನು ನಾವು ನೋಡುತ್ತೇವೆ. ದೀಪಾವಳಿಗೆ 2 ಅಥವಾ 3 ವಾರಗಳ ಮೊದಲು ದಸರಾ ಬರುತ್ತದೆ. ಹೀಗಾಗಿ ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಅಕ್ಟೋಬರ್ವರೆಗೆ ಬೀಳುತ್ತದೆ. ಎಲ್ಲರೂ ಈ ಹಬ್ಬಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಎಲ್ಲರೂ ಸಂತೋಷ ಪಡಲು ಇದು ದೊಡ್ಡ ಕಾರಣಗಳನ್ನು ತರುತ್ತದೆ. ಪುರುಷರು ಕ್ರ್ಯಾಕರ್ಸ್ ಮತ್ತು ಹೆಚ್ಚಿನದನ್ನು ಖರೀದಿಸಲು ಪೂರಕವಾಗಿ ಆಚರಿಸಲು ಮಹಿಳೆಯರು ತಮ್ಮ ಪೂಜೆಗಳಿಗೆ ತಯಾರಿ ನಡೆಸುತ್ತಾರೆ. ಭಾರತದ ಕೆಲವು ಪ್ರದೇಶಗಳಲ್ಲಿ ದಸರಾವನ್ನು ವಿಜಯದಶಮಿ ಎಂದು ಕರೆಯುತ್ತಾರೆ. ನಾವು ಪ್ರಾದೇಶಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟರೆ ಈ ಹಬ್ಬದ ಪ್ರಮುಖ ಘಟನೆಗಳು ಒಂದು ಧ್ಯೇಯವಾಕ್ಯವನ್ನು ಹೊಂದಿವೆ, ಅಂದರೆ ಕೆಟ್ಟದವರ ಮೇಲೆ ಒಳ್ಳೆಯದ ವಿಜಯ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಹಬ್ಬವು ಕೆಟ್ಟ ಶಕ್ತಿಯ ಮೇಲೆ ಒಳ್ಳೆಯ ಶಕ್ತಿಯ ವಿಜಯವನ್ನು ಸೂಚಿಸುತ್ತದೆ. ನಾವು ಹಿಂದೂ ಪುರಾಣಗಳನ್ನು ನೋಡಿದರೆ ಈ ದಿನ ದುರ್ಗಾದೇವಿಯು ಮಹಿಷಾಸುರ ಎಂಬ ರಾಕ್ಷಸನನ್ನು ಭೂಮಿಯಿಂದ ಹೊರಹಾಕಿದಳು ಎಂದು ಹೇಳುತ್ತದೆ. ಅದೇ ರೀತಿ ಇತರ ಸಂಪ್ರದಾಯಗಳು ಈ ದಿನದಂದು ರಾಕ್ಷಸ ರಾಜ ರಾವಣನನ್ನು ರಾಮನು ಹೋರಾಡಿದನು ಮತ್ತು ನಿರ್ಮೂಲನೆ ಮಾಡಿದನು ಎಂದು ನಂಬುತ್ತಾರೆ. ಹೀಗಾಗಿ 2 ಘಟನೆಗಳು ಒಂದೇ ಫಲಿತಾಂಶವನ್ನು ಹೇಗೆ ಹೊಂದಿವೆ ಎಂಬುದನ್ನು ನಾವು ನೋಡುತ್ತೇವೆ. ಕತ್ತಲೆಯ ಮೇಲೆ ಬೆಳಕು, ಸುಳ್ಳಿನ ಮೇಲೆ ಸತ್ಯ ಮತ್ತು ಕೆಡುಕಿನ ಮೇಲೆ ಒಳ್ಳೆಯದು ಎಂಬ ಫಲಿತಾಂಶ. ಆದ್ದರಿಂದ ಜನರ ನಂಬಿಕೆಯು ಭಿನ್ನವಾಗಿರಬಹುದಾದರೂ ಅವರು ದೇಶಾದ್ಯಂತ ಒಂದೇ ಸಾರವನ್ನು ಆಚರಿಸುತ್ತಾರೆ ಎಂದು ನಾವು ನೋಡುತ್ತೇವೆ. ಭಾರತಾದ್ಯಂತ ಜನರು ದಸರಾವನ್ನು ಅಪಾರ ಉತ್ಸಾಹ, ಆಡಂಬರ ಮತ್ತು ಪ್ರದರ್ಶನದಿಂದ ಆಚರಿಸುತ್ತಾರೆ. ವಿವಿಧ ಸಂಸ್ಕೃತಿಗಳು ಹಬ್ಬದ ಆಚರಣೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಉತ್ಸಾಹ ಮತ್ತು ಉತ್ಸಾಹವು ಹಬ್ಬದ ಉದ್ದಕ್ಕೂ ಒಂದೇ ಆಗಿರುತ್ತದೆ. ಇದಲ್ಲದೆ ದಸರಾ ರಾಕ್ಷಸ ರಾವಣನ ಮೇಲೆ ಭಗವಾನ್ ರಾಮನ ವಿಜಯವನ್ನು ಸೂಚಿಸುತ್ತದೆ. ಹೀಗೆ 10 ದಿನಗಳ ಕಾಲ ಅವರ ನಡುವೆ ನಡೆದ ಕದನವನ್ನು ಜನ ರೂಪಿಸುತ್ತಾರೆ. ಈ ನಾಟಕೀಯ ರೂಪವನ್ನು ರಾಮ್ ಲೀಲಾ ಎಂದು ಕರೆಯಲಾಗುತ್ತದೆ. ಉತ್ತರ ಭಾರತದ ಜನರು ಮುಖವಾಡಗಳನ್ನು ಧರಿಸಿ ಮತ್ತು ವಿವಿಧ ನೃತ್ಯ ಪ್ರಕಾರಗಳ ಮೂಲಕ ರಾಮ್ ಲೀಲಾವನ್ನು ಅಭಿನಯಿಸುತ್ತಾರೆ. ತರುವಾಯ ರಾಮಾಯಣವನ್ನು ಅನುಸರಿಸಿ ಅವರು ರಾವಣ, ಮೇಘನಾದ ಮತ್ತು ಕುಂಭಕರ್ಣನಂತಹ 3 ತತ್ವ ರಾಕ್ಷಸರ ದೈತ್ಯಾಕಾರದ ಕಾಗದದ ಹಲಗೆಯ ಪ್ರತಿಮೆಗಳನ್ನು ಮಾಡುತ್ತಾರೆ. ನಂತರ ಅವುಗಳನ್ನು ಸುಡುವ ಸಲುವಾಗಿ ಸ್ಫೋಟಕಗಳಿಂದ ತುಂಬಿಸಲಾಗುತ್ತದೆ. ಒಬ್ಬ ಮನುಷ್ಯ ಭಗವಾನ್ ರಾಮನ ಪಾತ್ರವನ್ನು ನಿರ್ವಹಿಸುತ್ತಾನೆ ಮತ್ತು ಪ್ರತಿಕೃತಿಗಳನ್ನು ಸುಡಲು ಬೆಂಕಿಯ ಬಾಣಗಳನ್ನು ಹೊಡೆಯುತ್ತಾನೆ. ಜನರು ಸಾಮಾನ್ಯವಾಗಿ ಮುಖ್ಯ ಅತಿಥಿಯನ್ನು ಶ್ರೀರಾಮನಾಗಿ ನಟಿಸಲು ಆಹ್ವಾನಿಸುತ್ತಾರೆ ಮತ್ತು ಆ ಪ್ರತಿಕೃತಿಯನ್ನು ಸುಡುತ್ತಾರೆ. ಈ ಘಟನೆಯನ್ನು ಸಾವಿರಾರು ಪ್ರೇಕ್ಷಕರೊಂದಿಗೆ ತೆರೆದ ಮೈದಾನದಲ್ಲಿ ನಡೆಸಲಾಗುತ್ತದೆ. ಎಲ್ಲ ವಯಸ್ಸಿನ ಜನರು ಈ ಜಾತ್ರೆಯನ್ನು ಆನಂದಿಸುತ್ತಾರೆ. ಅವರು ಪಟಾಕಿಗಳಿಗೆ ಸಾಕ್ಷಿಯಾಗುತ್ತಾರೆ ಮತ್ತು ಬೆರಗುಗೊಳಿಸುವ ದೃಶ್ಯಗಳಿಂದ ಮಂತ್ರ ಮುಗ್ಧರಾಗುತ್ತಾರೆ. ಮಕ್ಕಳು ಈ ಕಾರ್ಯಕ್ರಮಕ್ಕಾಗಿ ಹೆಚ್ಚಿನ ಸಮಯ ಕಾಯುತ್ತಾರೆ ಮತ್ತು ಪಟಾಕಿಗಳನ್ನು ನೋಡಲು ಕರೆದುಕೊಂಡು ಹೋಗುವಂತೆ ತಮ್ಮ ಪೋಷಕರನ್ನು ಒತ್ತಾಯಿಸುತ್ತಾರೆ. ಕೊನೆಯಲ್ಲಿ ಹಿಂದೂ ಧರ್ಮದಲ್ಲಿ ದಸರಾ ಬಹಳ ಮಹತ್ವವನ್ನು ಹೊಂದಿದೆ. ಆದಾಗ್ಯೂ ರಾವಣನನ್ನು ದಹಿಸುವ ಅದ್ಭುತ ಕಾರ್ಯಕ್ಕೆ ಎಲ್ಲ ಧರ್ಮದ ಜನರು ಸಾಕ್ಷಿಯಾಗುತ್ತಾರೆ. ಪ್ರೇಕ್ಷಕರು ಹಿಂದೂ ಧರ್ಮ ಮಾತ್ರವಲ್ಲದೆ
ಎಲ್ಲ ವರ್ಗದ ಜನರಿಂದ ತುಂಬಿರುವುದರಿಂದ ಇದು ಜನರನ್ನು ಒಂದುಗೂಡಿಸುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯದು ಯಾವಾಗಲೂ ಕೆಟ್ಟದ್ದನ್ನು ಗೆಲ್ಲುತ್ತದೆ ಮತ್ತು ಬೆಳಕು ಯಾವಾಗಲೂ ಕತ್ತಲೆಯನ್ನು ಜಯಿಸುತ್ತದೆ ಎಂದು ದಸರಾ ನಮಗೆ ಕಲಿಸುತ್ತದೆ.